ಹೇ ಗೈಸ್, ದಿಸ್ ಇಸ್ ಫ್ರಮ್ ಲೆಮನ್ ಕನ್ನಡ. ಏನು ನೋಡ್ತಾ ಇದ್ದೀರಾ? ಆಟೋಕ್ಲೇವ್. ಆಟೋಕ್ಲೇವ್ನ ಯಾವ ರೀತಿ ಯೂಸ್ ಮಾಡೋದು, ಇದರಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ಟೆರಿಲೈಸ್ ಮಾಡ್ತೀವಿ, ಪ್ಲಸ್ ಇದ್ರ ಪ್ರಿನ್ಸಿಪಲ್ ಹೆಂಗೆ ವರ್ಕ್ ಆಗುತ್ತೆ, ಇದರಲ್ಲಿ ಯಾವ್ಯಾವ ಕಂಟ್ರೋಲ್ ಪ್ಯಾನಲ್ಸ್ ಬರ್ತವೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಒಂದನೇ ಕಂಟ್ರೋಲ್ ಪ್ಯಾನಲ್ಸ್ ಎಲ್ಲ ನೋಡ್ತಾ ಹೋಗೋದಾದರೆ, ಇನ್ನು ನೋಡೋದಾದರೆ ಯಾವ್ಯಾವ್ದು ಇದು ಬರುತ್ತೆ ಇದರಲ್ಲಿ ಅಂತ ಹೇಳಿ. ಸೊ ಕಂಟ್ರೋಲ್ ಪ್ಯಾನಲ್ಸ್ ಯಾವ್ಯಾವುದು ಅಂದರೆ ಇದರಲ್ಲಿ ಪ್ರೆಷರ್ ಗಾರ್ಜು, ಸೇಫ್ಟಿ ವ್ಯಾಲ್ವು ಮತ್ತು ವಿಸಲ್ಲು ಮತ್ತು ಇವೆಲ್ಲ ಥ್ರೆಡ್ ಇರುತ್ತಲ್ಲ, ಟೈಟ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಇವೆಲ್ಲ ನೋಡೋದಕ್ಕೆ ಸಿಂಪಲ್ ಥಿಂಗ್ಸ್ ಅನಿಸುತ್ತೆ, ಬಟ್ ಇಲ್ಲೇ ನಾವು ಆದಷ್ಟು ನಮ್ಮ ಎರರ್ಸ್ ಏನಿದೆ ಅಲ್ಲ, ಆದಷ್ಟು ಅದೆಲ್ಲ ಸಿಂಪಲ್ ಥಿಂಗ್ಸಲ್ಲೇ ಆಗೋದು. ಮೇಜರ್ ಯಾವುದ್ರಲ್ಲೂ ಆಗೋಲ್ಲ, ದೊಡ್ಡ ದೊಡ್ಡದ್ರಲ್ಲಿ. ಈ ಚಿಕ್ಕ ಚಿಕ್ಕದು ಏನಿರುತ್ತೆ ಅಲ್ಲಿ ಎರರ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಇದೇನಿದೆಯಲ್ಲ, ಇದು ವಿಷಲು. ಸೊ ಮನೇಲಿ ಕುಕ್ಕರ್ಗೆ ಹೋಗುತ್ತೆ, ಇಲ್ಲಿ ಇದರಲ್ಲಿ ವಿಷಲು, ಇದರಲ್ಲೂ ಕೂಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಆಟೋಕ್ಲೇವ್ನ ಹೇಳ್ಬೇಕಂದ್ರೆ ಒಂದು ಕುಕ್ಕರ್ ಥರ. ಕುಕ್ಕರ್ನ ಅನ್ನ ಮಾಡೋಕ್ಕೆ ಬಳಸ್ತೀವಿ, ಇದನ್ನು ಸ್ಟೆರಿಲೈಸ್ ಮಾಡೋಕ್ಕೆ ಬಳಸ್ತೀವಿ. ಅದು ಸೇಫ್ಟಿ ವ್ಯಾಲ್ಸ್ ಇದಿದೆಯಲ್ಲ, ಇದು ಬಂದುಬಿಟ್ಟು ಇದು ಸೇಫ್ಟಿ ವ್ಯಾಲ್ಸು. ಪ್ಲಸ್ ಇನ್ನೊಂದು ಕೊಟ್ಟಿರ್ತಾರೆ, ಅದು ನಮ್ಮದು ಎಲ್ಲ ಸ್ಟೆರಿಲೈಸೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಸ್ಟೀಮ್ ಇರುತ್ತಲ್ಲ ಎಕ್ಸ್ಟ್ರಾ ಅದರೊಳಗೆ, ಸೊ ಅದನ್ನೆಲ್ಲ ನಾವು ರಿಮೂವ್ ಮಾಡೋದಕ್ಕೆ ಒಂದು 5-10 ಮಿನಿಟ್ಸ್ ಆದಮೇಲೆ ಅದನ್ನು ಫುಲ್ಲು ರಿಮೂವ್ ಮಾಡಿ ಬಿಟ್ಟರೆ ಆಟೋಮೆಟಿಕಲಿ ಎಲ್ಲ ಸ್ಟೀಮು ಆಚೆ ಬಂದು ವ್ಯಾಬ್ರೇಟೇ ಆಗೋಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕೂಲ್ ಆಗುತ್ತೆ. ನಾವು ಒಳಗಡೆ ಏನು ಸ್ಟೆರಿಲೈಸ್ಗೆ ಇಟ್ಟಿರ್ತೀವೋ ಅದನ್ನೆಲ್ಲ ತೆಗೆದು ನಾವು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಬೇಕು. ಸ್ಲೈಡು ಅಥವಾ ಇನ್ನೇನಾದರೂ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇಟ್ಟಿದ್ರೆ ಅದೇನಿದ್ರೆ ಫರ್ದರ್ ಯೂಸೇಜ್ ಅದು ಮಾಡ್ಕೊಬೇಕು. ನೆಕ್ಸ್ಟು ಇಲ್ಲೇನಾದರೂ ಮೀಡಿಯಾ ಇಟ್ಟಿದ್ರೆ ಪೋರ್ ಮಾಡ್ಕೊಳೋದು, ಆ ಥರ ಏನೋ ಮಾಡ್ಕೊಳೋದು. ನೋಡಿದ್ರೆ ಪ್ರೆಷರ್ ಗಾಜು. ಪ್ರೆಷರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತಾಗಬೇಕಲ್ಲ, ಇದಿಷ್ಟೇ ಪ್ರೆಷರಲ್ಲಿ ಆಗಬೇಕಂದ್ರೆ. ಪ್ರಿನ್ಸಿಪಲ್ ಇದೆಯಲ್ಲ ಆಟೋಕ್ಲೇವ್ದು, 121 ಡಿಗ್ರಿ ಫಾರ್ 15 ಮಿನಿಟ್ಸ್ 15 LBS ಪ್ರೆಷರು. ಸೊ ಅದಕ್ಕೆ ಪ್ರೆಷರ್ ಗೊತ್ತಾಗಬೇಕಲ್ಲ, 15 LBS ಇದೆ ಇಲ್ವ ಅಂತ. ಅದಕ್ಕೆ ಪ್ರೆಷರ್ ಚೆಕ್ ಮಾಡೋದಕ್ಕೆ ಪ್ರೆಷರ್ ಮಾನಿಟ್ರ್ ಕೊಟ್ಟಿರ್ತಾರೆ. ಸೊ ಪ್ರೆಷರ್ ಮಾನಿಟ್ರ್ ನೋಡ್ಕೊಬೇಕು. ಇದು ಹ್ಯಾಂಡ್ಲು ಬಾರು ಎತ್ಕೊಂಡು ಓಡಾಡೋಕ್ಕೆ. ಕುಕ್ಕರಲ್ಲಿ ಏನಾರು ಒಂದು ಸೈಡಲ್ಲಿ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಬೋಕೆಟ್ ಥರ ಕೊಟ್ಟಿರ್ತಾರೆ, ಒಂದು ಎತ್ಕೊಂಡು ಓಡಾಡಬೇಕಲ್ಲ, ಅಷ್ಟೇ. ಸೊ ಇನ್ನು ನೆಕ್ಸ್ಟು ಇದೇನಿದೆಯಲ್ಲ, ಇದನ್ನು ಯಾವ ರೀತಿ ಟೈಟ್ ಮಾಡೋದಂತ. ಇದು ನೋಡೋದಕ್ಕೆ ವೆರಿ ಸಿಂಪಲ್ಲು. ಇವರೇನಪ್ಪ ಇವರು ಟೈಟ್ ಮಾಡೋದು ಕೂಡ ಹೇಳ್ತಾವ್ರೆ, ನಮಗೇನು ಅದನ್ನು ತಿರುಗಿಸಿ ಟೈಟ್ ಮಾಡೋಕ್ಕೆ ಬರಲ್ವಾ ಅಂತೇಳಿ ನೀವು ಅಂದ್ಕೊಬೋದು. ಬಟ್ ಯಾವ ರೀತಿ ಟೈಟ್ ಮಾಡಬೇಕಂತ ಹೇಳಿ ಒಂದು ಪ್ರೊಸೀಜರ್ ಇರುತ್ತಲ್ಲ, ಅದು ಇಂಪಾರ್ಟೆಂಟು. ಯಾವ ರೀತಿ ಅಂದರೆ ಆಪೋಸಿಟ್. ಸೊ ನಾವಿವಾಗ ಇದು ಮತ್ತು ಇದನ್ನು ಟೈಟ್ ಮಾಡ್ತಿದ್ದೀವಿ ಅಂದರೆ ಅಟ್ ಎ ಟೈಮ್ ಎರಡು ಕೈಲಲ್ಲೂ ಈ ಕಡೆದು ಮತ್ತು ಈ ಕಡೆದು, ಇದು ಮತ್ತು ಇದು, ಇವೆರಡು ಏನಿದೆಯಲ್ಲ ಇದನ್ನು ಅಟ್ ಎ ಟೈಮ್ ಎರಡು ಕೈಯಲ್ಲಿ ಹಿಡ್ಕೊಂಡು ಟೈಟ್ ಮಾಡಬೇಕು. ಮತ್ತು ಇದು ಅದೇ ಥರ ಸೇಮ್, ಇದು ಮತ್ತು ಇದು ಅದೇ ಥರ ಸೇಮ್, ಆಪೋಸಿಟ್ ಎರಡು ಕೈನಲ್ಲೂ ಟೈಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಟೈಟ್ ಮಾಡೋದು ನೋಡೋದಕ್ಕೆ ಸಿಂಪಲ್ಲು, ಬಟ್ ಆ ಕಡೆ ಈ ಕಡೆ ಎರಡು ಕಡೆ ಟೈಟ್ ಮಾಡಿದ್ರೆ ಅದು ಟೈಟ್ ಆಗುತ್ತೆ. ಪ್ಲಸ್ ಯಾವುದ್ರದ್ದು ಪ್ರೆಷರು ಆಚೆ ಬರೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಿಸಿಟಿ ಸ್ವಿಚ್ಚು ಕನೆಕ್ಟ್ ಆಗಿರುತ್ತೆ. ಟೈಟ್ ಆದಮೇಲೆ ಆನ್ ಮಾಡಿಕೊಂಡ್ರೆ ಇನ್ನು ಪ್ರೆಷರ್ ರೈಸ್ ಆಗ್ತಾ ಬರುತ್ತೆ. ಪ್ರೆಷರ್ ರೈಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ವಿಷಲ್ ಹಾಕುತ್ತೆ. ಮನೇಲಿ ಅಂದರೆ ಅನ್ನ ಮಾಡೋಕ್ಕಿಟ್ರೆ ಇಷ್ಟು ವಿಷಲ್ಸ್ ಅಂತ ಇರುತ್ತೆ, ಇಷ್ಟು ವಿಷಲ್ಸ್ ಆದಮೇಲೆ ತೆಗೆದು ಕಡೆಗಿಟ್ರೆ ಅನ್ನ ಆಗಿರುತ್ತೆ. ಇದು ಅಷ್ಟೇ ಸೇಮ್, ಒಂದು 3 ವಿಷಲ್ಸ್ ಆಗುತ್ತೆ. ವಿಷಲ್ಸ್ ಆದಮೇಲೆ ಎತ್ಕೊಂಡು ಆಚೆ ಇಡಬೇಕು, ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ಆದಮೇಲೆ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿ ಒಂದು 5 to 10 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ಇದನ್ನ ಓಪನ್ ಮಾಡ್ಕೊಂಡ್ರೆ ಆಯಿತು, ಎಲ್ಲ ಆಗಿರುತ್ತೆ. ಸೊ ಇವಾಗ ನಾವೇನು ಆಟೋಕ್ಲೇವ್ ಯಾವುದು ರನ್ ಮಾಡ್ತಿಲ್ಲ, ಬಟ್ ನೋಡಿ ಆಟೋಕ್ಲೇವ್ ಇನ್ಸೈಡ್ ಈ ಥರ ಇರುತ್ತೆ. ಬಟ್ ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ, ಅದು ಕ್ಲೀನ್ ಆಗಿಲ್ಲ. ಕ್ಲೀನ್ ಮಾಡಬೇಕಿತ್ತು, ಬಟ್ ಕ್ಲೀನ್ ಆಗಿಲ್ಲ. ಸೊ ಬೇಜಾರು ಮಾಡ್ಕೊಬೇಡಿ. ಸೊ ನೆಕ್ಸ್ಟ್ ನೋಡೋದಾದರೆ ಅದರಲ್ಲಿ ಕಾಯಿಲಿರುತ್ತೆ. ಸೊ ನೀರು ಹಾಕ್ತೀವಿ, ಆಟೋಕ್ಲೇವ್ ಒಳಗಡೆ ಕಾಯಿಲಿರುತ್ತೆ. ಆ ಕಾಯಿಲ್ ಏನಿದೆಯಲ್ಲ, ಆ ಕಾಯಿಲಿಂದ ನೀರೆಲ್ಲ ಹೀಟಾಗಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ಸ್ಟೀಮ್ ಬಂದೇ ಬರುತ್ತೆ. ಸ್ಟೀಮ್ ಬಂದಮೇಲೆ ಸ್ಟೀಮಿನ ಪ್ರೆಷರ್ಗೆ ಅದೆಲ್ಲ ಸ್ಟೆರಿಲೈಸ್ ಆಗುತ್ತೆ. ಇನ್ನು ಯಾವ ಥರ ಅಂದರೆ ಅದು ಸ್ಟ್ಯಾಂಡ್ ಇದೆಯಲ್ಲ, ಒಂದು ರೌಂಡ್ ಸರ್ಕಲ್ ಥರ ಇದೆಯಲ್ಲ ಸ್ಟ್ಯಾಂಡು, ಅದ್ರ ಮೇಲೆ ಒಂದು ಪ್ಲೇಟ್ ಬರುತ್ತೆ. ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಮ್ಗೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡಿರಬೇಕು. ಸೊ ಆ ಸ್ಟ್ಯಾಂಡ್ ಇದೆಯಲ್ಲ, ಆ ಸ್ಟ್ಯಾಂಡ್ ಮುಚ್ಕೊಳೋ ತನಕ ಸ್ಟ್ಯಾಂಡ್ ಮೇಲ್ಕನ ನೀರು ಇರಬೇಕಷ್ಟೇ. ಜಾಸ್ತಿ ಹೋಗಿದ್ರೆ ಇದಾಗುತ್ತೆ. ಸ್ಟ್ಯಾಂಡ್ ಮೇಲೂ ಇದು
ಅಲ್ಲಿಗೊಂದು ಪ್ಲೇಟ್ ಬರುತ್ತೆ, ಪ್ಲೇಟ್ ಹಾಕಿ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕೆಲ್ಲ ಅದ್ರ ಮೇಲೆ ಹಾಕಿ ಸೊ ಆರಾಮಲ್ಲಿ ನೆಕ್ಸ್ಟ್ ಎಲ್ಲ ಕ್ಲೋಸ್ ಮಾಡಿ, ಹೇಳಿದ್ನಲ್ಲ ಕ್ಲೋಸ್ ಮಾಡಿದೆ ಯಾವ ಥರ ಅಂತ, ಆ ಕಡೆದೆಲ್ಲ ಆ ಥರ ಕ್ಲೋಸ್ ಮಾಡ್ಕೊಂಬಿಟ್ಟು ಸ್ವಿಚ್ ಆನ್ ಮಾಡಿ ಸ್ಟೆರಿಲೈಸೇಷನ್ ಟೈಮ್ ನೋಡಿಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಆಫ್ ಮಾಡ್ಕೊಂಡ್ರೆ ಮುಗೀತು, ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ತೆಗೆದುಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಫರ್ದರು ಅದನ್ನು ನೋಡಿಕೊಂಡ್ರೆ ಆಯಿತು. ಇಷ್ಟು ಬಂದುಬಿಟ್ಟು ಆಟೋಕ್ಲೇವ್ ಬಗ್ಗೆ ಆಯಿತಲ್ಲ. ಆಟೋಕ್ಲೇವ್ ಬಳಸಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ಟೆರಿಲೈಸ್ ಮಾಡ್ತೀವಿ ಅಂತ ನೋಡೋದಾದರೆ, ಈ OT ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತಲ್ಲ ಮೇಜರ್ಸ್, ಈ ಕತ್ರಿ ಅಥವಾ ಕುಯ್ಯಕ್ಕೆ ಬಳಸೋಂಥ ಬ್ಲೇಡ್ಸ್, ಅವು ಇವು ಸ್ಕ್ಯಾಪಲ್ಸು, ಸಿಸರ್ಸು ಅಂತೇಳಿ ಸಾಕಷ್ಟು ಲಿಸ್ಟ್ ಇದೆ. ಸೊ OT ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದರಲ್ಲಿ ಇದು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಇನ್ಯಾವುದು ಮಾಡ್ತೀವಿ ಅಂದರೆ ಲ್ಯಾಬಲ್ಲಿ ಅಂದರೆ ಕಲ್ಚರ್ ಮೀಡಿಯಾ ಏನಿದೆಯಲ್ಲ ಅದನ್ನ ಸ್ಟೆರಿಲೈಸ್ ಮಾಡ್ತೀವಿ. ಸೊ ಯಾವುದೇ ಕಲ್ಚರ್ ಮೀಡಿಯಾ ಆಗಿರ್ಬೋದು ಪ್ರಿಪೇರ್ ಮಾಡಿ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಡಿಸಾಲ್ವ್ ಮಾಡಿಕೊಂಡು ಆರ್ನಿಕಲ್ ಪ್ಲಸ್ಕಲ್ಲಿ ಹಾಕ್ಕೊಂಡು ಸೊ ಅದನ್ನು ತಗೊಂಡೋಗಿ ಆಟೋಕ್ಲೇವ್ನಲ್ಲಿಟ್ಟು ಅಲ್ಲಿ ಪ್ರೊಸೀಜರ್ ಮುಗಿಸಿದ್ರೆ ಸ್ಟೆರಿಲೈಸ್ ಆಗಿರುತ್ತೆ. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ಖಂಡಿತ ತಿಳಿಸ್ಕೊಡ್ತೀವಿ. ಸ್ವಲ್ಪ ಏನಾದರೂ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಎಲ್ಲಿ ಯಾವ ಇದರಲ್ಲಿ ಅರ್ಥ ಆಗಿಲ್ಲ ಸೊ ಅಲ್ಲಿ ಮತ್ತೆ ಇನ್ನೊಂದ್ಸಲಿ ನೋಡಿ ಅರ್ಥ ಆಗುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಪ್ಲಸ್ ನಿಮ್ಮ ರೆಸ್ಪಾನ್ಸ್ ಇರಬೇಕು ಗೈಸ್. ಏಕೆಂದರೆ ನಾವೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಸೊ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಇಂಪಾರ್ಟೆಂಟು. ಸೊ ನಮ್ಮ ವೀಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟದ್ದು ಮಿಸ್ಟೇಕ್ಸ್ ಇದ್ದರೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ಲಸ್ ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ.